ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಬ್ರಾಹ್ಮಣರ ಮನೆಗಳಲ್ಲಿ ಹಸಿ ಅಥವಾ ಬಜ್ಜಿ ಅಂತ ಒಂದು ಮೊಸರಿನ ಐಟಮನ್ನು ಮಾಡ್ತಾರೆ. ನಾನಿವತ್ತು ಕ್ಯಾಪ್ಸಿಕಮ್ಮನ್ನು ಉಪಯೋಗಿಸಿ ಹಸಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಥವಾ ನೀವು ರಾಯ್ತ ಅಂತ ಕೂಡ ತಿಳ್ಕೊಬೋದು. ಕ್ಯಾಪ್ಸಿಕಮ್ ರಾಯ್ತ ಅಂತಲೂ ಹೇಳ್ಬೋದು, ಕ್ಯಾಪ್ಸಿಕಮ್ ಹಸಿ ಅಂತ ಹೇಳ್ಬೋದು, ಅಥವಾ ಕ್ಯಾಪ್ಸಿಕಮ್ ಬಜ್ಜಿ ಅಂತಲೂ ಹೇಳ್ಬೋದು. ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಉದ್ದಿನಬೇಳೆ, ಹಸಿಮೆಣಸು ಮತ್ತು ಸ್ವಲ್ಪ ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ, ಇಂಗು ಹಾಕಿ ಉದ್ದಿನಬೇಳೆ ಕೆಂಪಗಾಗುವವರೆಗೂ ಇದನ್ನು ಹುರಿಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮನ್ನು ಹಾಕ್ಕೋಬೇಕು. ಕ್ಯಾಪ್ಸಿಕಮ್ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಭಾಗಗಳು ಬೇಯುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ನಾವು ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಕ್ಯಾಪ್ಸಿಕಮ್ ಅಷ್ಟು ಬೆಂದರೆ ಸಾಕಾಗುತ್ತೆ. ಅದು ಸ್ವಲ್ಪ ಕ್ರಂಚಿ ಇದ್ದರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಎಲ್ಲ ತರಕಾರಿಗಳಿಂದ ಹಸಿ ಮತ್ತು ಬಜ್ಜಿಯನ್ನು ಮಾಡ್ತಾರೆ. ಕೆಲವೊಂದನ್ನು ನಾನು ಈಗಾಗಲೇ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ, ಬೇಕಿದ್ದರೆ ನೋಡ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಈಗ ಮೇನ್ ಆದ ಒಗ್ಗರಣೆಯನ್ನು ತೋರಿಸ್ತಾ ಇದ್ದೀನಿ. ಇದು ಈ ಹಸಿಗೆ ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡಿಕೊಂಡು ಉದ್ದಿನಬೇಳೆ, ಸಾಸಿವೆ ಮತ್ತು ಬಾಳಕ ಅಂತ ಕರೀತಾರೆ, ಮಜ್ಜಿಗೆ ಮೆಣಸು ಅಂತ ಸಿಕ್ಕುತ್ತೆ, ಅದನ್ನು ಇಲ್ಲಿ ಹಾಕೋಬೇಕು. ಇದು ಕ್ಯಾಪ್ಸಿಕಮ್ ಹಸಿಗೆ ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಇದನ್ನು ಗರಿ ಆಗುವವರೆಗೂ ಹುರಿದು ಇಟ್ಕೋಬೇಕು. ಬಾಳಕ ಇಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿರುವಂತಹ ಕೆಂಪು ಮೆಣಸು ಅಥವಾ ಹಸಿಮೆಣಸನ್ನು ನೀವು ಜಾಸ್ತಿ ಹಾಕ್ಕೋಬೋದು. ಆದರೆ ಈ ಮೆಣಸು ಮಾತ್ರ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಈ ಮೆಣಸನ್ನು ಹಾಕಿ ಟ್ರೈ ಮಾಡಿ. ನಂತರ ಇದನ್ನು ಕಲ್ಲಲ್ಲಿ ಸ್ವಲ್ಪ ಅರೆದು ಪುಡಿ ಮಾಡ್ಕೋಬೇಕು. ಈ ಪ್ರೊಸೀಜರಿಂದ ಹಸಿ ಅನ್ನೋದು ತುಂಬ ಟೇಸ್ಟಿಯಾಗಿ ಇರುತ್ತೆ. ನಿಮ್ಮ ಹತ್ರ ಕುಟಾಣಿ ಇದ್ದರೆ ಕುಟಾಣಿಯಲ್ಲೂ ಕೂಡ ಇದನ್ನು ಜಜ್ಕೋಬೋದು, ಅಥವಾ ಕೈಯಲ್ಲೂ ಕೂಡ ನೀವು ಇದನ್ನು ಚೆನ್ನಾಗಿ ನುರಿದು ಪುಡಿ ಮಾಡ್ಕೋಬೋದು. ಈಗ ನಾನು ಹುರಿದಂತಹ ಕ್ಯಾಪ್ಸಿಕಮನ್ನು ಒಂದು ಬೌಲ್ಗೆ ತಗೊಂಡಿದ್ದೀನಿ. ಸಿಹಿಯಾದ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಕಾಯಿ ಹಾಲನ್ನು ಕೂಡ ಸ್ವಲ್ಪ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲು ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಮೊಸರೆಲ್ಲ ಹಾಕಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಹಾಗೆ ನಾವು ಜಜ್ಜಿಟ್ಟಂತಹ ಮೆಣಸಿನ ಮಿಶ್ರಣವನ್ನು ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿದ್ರೆ ರುಚಿಯಾದಂತಹ, ಬೇಗನೆ ಮಾಡಿಕೊಳ್ಳುವಂತಹ ಕ್ಯಾಪ್ಸಿಕಮ್ ರಾಯ್ತ ಅಥವಾ ಕ್ಯಾಪ್ಸಿಕಮ್ ಹಸಿ, ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗುತ್ತೆ. ಇದು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವನ್ ನೀವು ಪಲಾವ್ ಜೊತೆಗೆ ಕೂಡ ಇದನ್ನು ಸೈಡ್ ಡಿಶ್ ಆಗಿ ತೊಗೋಬೋದು. ಇದು ಕೂಡ ಚೆನ್ನಾಗಿರುತ್ತೆ. ಈ ಸಂಡಿಗೆ ಮೆಣಸು, ಬಾಳಕ ಅಥವಾ ಮಜ್ಜಿಗೆ ಮೆಣಸು ಅಂತ ಹೇಳ್ತೀವಲ್ಲ, ಅದನ್ನು ಹಾಕೋದ್ರಿಂದ ಈ ಹಸಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.